Hi friends, Nanu Maltesh. In this video, I am going to discuss about SSLC or 10th Standard Scoring Package March-April 2020. The subject is Mathematics and the chapter is Quadratic Equations. In this video, I am going to discuss about the chapter-wise question analysis of previous exams like Annual Examinations 2019 March-April and Supplementary Examinations June 2019 and model question papers of 2019 set 1 and set 2 and model question papers of 2020 set 1 and set 2 and preparatory examinations. So ಆ ಒಂದು ಕ್ವಶನ್ ಪೇಪರ್ಗಳಿರುವಂತಹ 7 ಕ್ವಶನ್ ಪೇಪರ್ಸ್ಗಳಿರ್ತಕ್ಕಂತಹ ರಿಗಾರ್ಡಿಂಗ್ ದಿಸ್ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 1 ಮಾರ್ಕ್ ಅಂಡ್ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ ಕ್ವಶನ್ಸ್ಗಳ ಬಗ್ಗೆ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಫಸ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್. If the discriminant of quadratic equation b square minus 4ac is equal to 0, then the roots are real and distinct, roots are equal, no real roots, roots are unequal and irrational. So model question paper 2019 set 1 ಅಲ್ಲಿ ಈ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ. ಅಂದ್ರೆ ಸೊ ನೇಚರ್ ಆಫ್ ದಿ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅದ್ರದ್ದು ಒಂದು ಕಂಡೀಷನ್ಸ್ ಇದೆ. ಸೊ ಏನಪ್ಪಾ ಅಂತಂದ್ರೆ ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದನ್ 0 ಆದಾಗ ದ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ, ಅಂದ್ರೆ ಏನ್ 2 ರೂಟ್ಸ್ ಬರುತ್ತಲ್ಲ ಅದು ರಿಯಲ್ ಮತ್ತೆ ಡಿಸ್ಟಿಂಕ್ಟ್ ಆಗಿರುತ್ತೆ. ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಆದಾಗ ದ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಲೆಸ್ ದನ್ 0 ಆದಾಗ ನೋ ರಿಯಲ್ ರೂಟ್ಸ್ ಅಂತ ಏನ್ ಕಂಡೀಷನ್ ಇದೆ ಆ ನೇಚರ್ ಆಫ್ ದಿ ರೂಟ್ಸ್ ಅದ್ರ ಪ್ರಕಾರ ತಗೊಂಡ್ರೆ ಇಲ್ಲಿ ಡಿಸ್ಕ್ರಿಮಿನೆಂಟ್ ಅಂತಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ದಟ್ ಈಸ್ ಈಕ್ವಲ್ ಟು 0 ಅಂತಂದ್ರೆ ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದಿ ರೂಟ್ಸ್ ಆರ್ ಈಕ್ವಲ್. ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಅಂದ್ರೆ ರೂಟ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಅನ್ನುವಂಥದ್ದು. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಕೇಳಿದ್ದಾರೆ ಎನ್ನುವಂಥದ್ದು. The product of two consecutive positive integers is 30. This can be expressed algebraically as x into x plus 2 is equal to 30, x into x minus 2 is equal to 30, x into x minus 3 is equal to 30, x into x plus 1 is equal to 30. March 2019 ಅಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಲೆಟ್ ದ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಬಿ x and x plus 1 ಅಂತ ಅನ್ಕೊಂಡ್ರೆ ದೇರ್ ಪ್ರಾಡಕ್ಟ್ ಅಂತಂದ್ರೆ x into x plus 1 ಈಕ್ವಲ್ ಟು 30 ಅಂತಂದ್ರೆ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 30 ಇಸ್ ದ ರೈಟ್ ಆನ್ಸರ್. ನೋಡಿ ಯಾವ ತರ ಈ ತರ ಫ್ರೇಮ್ ಗಳನ್ನ ಮಾಡ್ತಾರೆ, ಈ ಒಂದು ಕ್ವಶನ್ಸ್ ಗಳನ್ನ ಈ ರೀತಿಯಾಗಿ ಫ್ರೇಮ್ ಮಾಡ್ತಾರೆ. ಇಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 1, 3, 2, 4 ಅಂತ ಇದೆ. ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0 ಇದೆ. ಇದರಿಂದ ನಾವೇನ್ ಬರ್ಸ್ಕೋಬೇಕು ಅಂದ್ರೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅಂತ ಬರ್ಸ್ಕೋಬೇಕು. ಅವಾಗ ಒಂದು ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಈಸ್ ಡಿವೈಡೆಡ್ ಬೈ ಎಕ್ಸ್, ಡಿವೈಡ್ ಬೈ ಎಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಮೈನಸ್ 2x ಬೈ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 0 ಬೈ ಎಕ್ಸ್ ಆಗುತ್ತೆ. ಸೊ ಅವಾಗ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಮೈನಸ್ 2 ಬಿಕಮ್ಸ್ ಪ್ಲಸ್ 2 ಆನ್ ದ ರೈಟ್ ಸೈಡ್. ಸೊ ಅವಾಗ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತೆ. ಆಪ್ಷನ್ ಸಿ ಇಸ್ 2 ರೈಟ್ ಆನ್ಸರ್ ಆಗುತ್ತೆ ಎನ್ನುವಂಥದ್ದು. ಸೊ ನೋಡಿ ಈ ರೀತಿಯಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಈ ರೀತಿ ಕೇಳಲಾಗ್ತದೆ. ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ 1 ಮಾರ್ಕ್ ಟೈಪಿಗೆ ಬರೋಣ. ರೈಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ px ಸ್ಕ್ವೇರ್ ಪ್ಲಸ್ qx ಮೈನಸ್ r ಇಸ್ ಈಕ್ವಲ್ ಟು 0. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಕೇಳಿದ್ದಾರೆ. ಸೊ ವಿ ನೋ ದಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ್ದಪ್ಪ ಅಂತಂದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಅದರಲ್ಲಿ ಒಂದು ಡಿಸ್ಕ್ರಿಮಿನೆಂಟ್ ಅನ್ನು ಹೇಗೆ ಬರೀತೀವಿ, ಬಿ ಸ್ಕ್ವೇರ್ ಮೈನಸ್ 4ac ಅಂತ ಬರೀತೀವಿ. ಸೊ ಇಲ್ಲಿ ಕೊಟ್ಟಿರುವಂತಹ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಫ್ px ಸ್ಕ್ವೇರ್ ಪ್ಲಸ್ qx ಮೈನಸ್ r ಇಸ್ ಈಕ್ವಲ್ ಟು 0 ದಲ್ಲಿ a ಇಸ್ ಈಕ್ವಲ್ ಟು p, b ಇಸ್ ಈಕ್ವಲ್ ಟು q ಅಂಡ್ c ಇಸ್ ಈಕ್ವಲ್ ಟು ಮೈನಸ್ r ಇದೆ. ಸೊ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಅಂತಂದ್ರೆ q ಸ್ಕ್ವೇರ್, ಬಿ ಅಂತಂದ್ರೆ ಕ್ಯೂ ಇದೆ, ಕ್ಯೂ ಸ್ಕ್ವೇರ್ ಮೈನಸ್ 4p ಇಂಟು ಆರ್ ಅಂತಂದ್ರೆ ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 4pr ಆಗುತ್ತೆ. ಅಂದ್ರೆ ಕ್ಯೂ ಸ್ಕ್ವೇರ್ ಪ್ಲಸ್ 4pr ಅಂತಕ್ಕಂಥದ್ದು ಡಿಸ್ಕ್ರಿಮಿನೆಂಟ್ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಸಂಬಂಧಪಟ್ಟಂತೆ ಆಗುತ್ತೆ ಅನ್ನುವಂಥದ್ದು.
Find the value of the discriminant of the quadratic equation 2x square minus 4x plus 3 is equal to 0 ಮಾರ್ಚ್ 2019 ಅಲ್ಲಿ ಇದನ್ನ ಕೇಳಿದರೆ. ಸೊ ಇಲ್ಲಿ ಡಿಸ್ಕ್ರಿಮಿನೆಂಟ್ ಅಂದ ತಕ್ಷಣ ಬಿ ಸ್ಕ್ವೇರ್ ಮೈನಸ್ 4ac ಅದು ನೆನಪಿಗೆ ಬರಬೇಕು, ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಶನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0 ದಲ್ಲಿ. ಸೊ ಇದರಲ್ಲಿ a is equal to 2, b is equal to minus 4, c is equal to 3 ಇದೆ. ಸೊ ಇಲ್ಲಿ b ಸ್ಕ್ವೇರ್ ಮೈನಸ್ 4ac ನಲ್ಲಿ ಅದನ್ನ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ಈ ಗೆಟ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅದು ನಿಮಗೆ ಬರುತ್ತೆ ಅನ್ನುವಂಥದ್ದು. Write the discriminant of the quadratic equation ax square plus bx plus c is equal to 0. Model question paper 2020 set 1 ಅಂತಂದ್ರೆ ಡೈರೆಕ್ಟ್ ಆನ್ಸರ್ ಇದು. ಸೊ b square minus 4ac is the discriminant of the quadratic equation ax square plus bx plus c is equal to 0. Find the roots of the quadratic equation x square plus 7x plus 12 is equal to 0. Model question paper 2020 set 2. ನೋಡಿ ಇದನ್ನ 2 ಮಾರ್ಕ್ ಕೇಳುವಂತ ಪ್ರಶ್ನೆ ಇದು. So by using the factorization method or any other method that completing the square method ಇರ್ಬೋದು ಅಥವಾ ಯಾವುದು ಫಾರ್ಮುಲಾ ಮೆಥಡ್ ಇರ್ಬೋದು. ಸೊ ಇಲ್ಲಿ 1 ಮಾರ್ಕಿಗೆ ಈ ರೀತಿ ಕೇಳುವಂತ ಪ್ರಶ್ನೆ ಅಲ್ಲ ಇದು. ಸೊ ಈ ಒಂದು ದೇ ಆರ್ ಆಸ್ಕಿಂಗ್ ಫಾರ್ ರೈಟ್ ಫಾರ್ 2 ಮಾರ್ಕ್. ಸೊ ಅಲ್ಲಿಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 is equal to 0 ಇದೆ. ಇದನ್ನ ಫ್ಯಾಕ್ಟರೇಷನ್ ಮೆಥಡ್ ಮಾಡ್ಕೊಂಡ್ರೆ 4 3s are 12, 4 plus 3 7 ಅಂತಂದ್ರೆ x is equal to -4 -3 ಬರುತ್ತೆ. ಸೊ ನೋಡಿ ಆ ರೀತಿ ಕಂಡಿಡ್ಕೋಬೇಕು. ಇನ್ನು ಶಾರ್ಟ್ ಆನ್ಸರ್ ಕ್ವಶನ್ಸ್ 2 ಮಾರ್ಕ್ ಬಂತು ಅಂದ್ರೆ ಸಾಲ್ವ್ ದ ಈಕ್ವೇಶನ್ 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 is equal to 0 ಬೈ ಯೂಸಿಂಗ್ ದ ಫಾರ್ಮುಲಾ. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಫಾರ್ಮುಲಾ ಮೆಥಡ್ ಅಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ x is equal to minus b plus or minus square root of b square minus 4ac by 2a. ನೋಡಿ ಆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಫಾರ್ಮುಲಾ ಮೆಥಡ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಪ್ರತಿಯೊಂದು ಕ್ವಶನ್ಸ್ ಗಳನ್ನ ಆ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac by 2a. ನೋಡಿ ಅದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದರಲ್ಲಿ ನೀವು ಈ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಎ ಇಸ್ equal to 3, ಬಿ ಇಸ್ equal to -5, ಸಿ ಇಸ್ equal to 2. ಅದನ್ನ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಆ ಒಂದು ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. Solve by using the formula 4x square minus 2x minus 1 is equal to 0. Model question paper 2019 set 2 ನಲ್ಲಿ ಇದನ್ನ ಕೇಳಿದರೆ. ಸೊ ಇದಕ್ಕೂ ಕೂಡ ಸೇಮ್ ಫಾರ್ಮುಲಾನೇ ಎ ಬಿ ಸಿ ಏನು ಕೋಎಫಿಷಿಯಂಟ್ಸ್ ಗಳನ್ನ x1 ನ ಕೋಎಫಿಷಿಯಂಟ್, x ನ ಕೋಎಫಿಷಿಯಂಟ್ ಅಂಡ್ ಕಾನ್ಸ್ಟೆಂಟ್ ಅವುಗಳನ್ನ ಫಾರ್ಮುಲಾದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. Solve 2x square minus 5x plus 3 is equal to 0 by using formula. ಮಾರ್ಚ್ 2019. ನೋಡಿ ಪ್ರತಿಯೊಂದು ವರ್ಷದಲ್ಲೂ ಕೂಡ ಪ್ರತಿ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಈ ಪ್ರಶ್ನೆ ಇದ್ದೇ ಇರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಫಾರ್ಮುಲಾ ಈಗಾಗಲೇ ನಾನು ಹೇಳಿದಾಗೆ ಇಲ್ಲಿ ಎ ಬಿ ಸಿ ಬೆಲೆಗಳನ್ನ ಹಾಕೊಂಡು ವ್ಯಾಲ್ಯೂಗಳನ್ನ ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗುತ್ತೆ. The length of a rectangular field is 3 times its breadth. If the area of the field is 147 square meter, find its length and breadth. ಮಾರ್ಚ್ 2019 ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ಗೆ ಅಂದ್ರೆ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಥವಾ ಅಡ್ಫೆಕ್ಟೆಡ್ ಯಾವ್ದು ಬೇಕಾದ್ರೂ ಬರ್ಬೋದು. ಸೊ ಅಲ್ಲಿ ಲೆಂತ್ ಆಫ್ ಎ ರೆಕ್ಟಾಂಗ್ಯುಲರ್ ಫೀಲ್ಡ್ ಈಸ್ 3 times its breadth ಅಂತಂದ್ರೆ ಬ್ರೆಡ್ತ್ ಅನ್ನ ಎಕ್ಸ್ ಮೀಟರ್ ಅಂತ ತಗೊಳ್ಳಿ ಮತ್ತು ಅದರ ಲೆಂತ್ ಏನಾಗುತ್ತೆ ಅವಾಗ 3 ಆಫ್ ದಿ ಬ್ರೆಡ್ತ್ ಅಂದ್ರೆ 3x ಆಗುತ್ತೆ. ಸೊ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ x ಇಂಟು 3x is equal to 147. ಸೊ ಅದನ್ನ ಆ ರೀತಿ ಮಾಡ್ಕೊಂಡಾಗ ನಿಮಗೆ ಅದರ ಲೆಂತ್ ಬ್ರೆಡ್ತ್ ನಿಮಗೆ ದೊರೆಯುತ್ತೆ ಎನ್ನುವಂಥದ್ದು. Solve the equation x square minus 3x minus 10 is equal to 0 by using formula. ಜೂನ್ 2019 ಅಲ್ಲಿ ಕೇಳಿದರೆ. ಸೊ ಇಲ್ಲಿ a is equal to 1, b is equal to -3, c is equal to -10. ಸೊ ಫಾರ್ಮುಲಾ ಈಗಾಗಲೇ ಹೇಳಿದಾಗೆ ಅದನ್ನ ಹಾಕೊಂಡು ನೀವು ಮಾಡಬೇಕಾಗುತ್ತೆ. Find the roots of the equation 6x square plus 7x minus 10 is equal to 0. Model question paper 2020 set 1 ಅಲ್ಲಿ ಕೇಳಿದರೆ. ಇಲ್ಲಿ find the roots of the equation ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ, ಯಾವ ಮೆಥಡ್ ಅಂತ ಕೊಟ್ಟಿಲ್ಲ. ಸೊ ಈಗಾಗಲೇ ನಾನು ಹೇಳಿದಾಗೆ there are four methods to solve the quadratic equation. ಅದರಲ್ಲಿ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್, ಮತ್ತೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್, ಮತ್ತೆ ಫಾರ್ಮುಲಾ ಮೆಥಡ್, ಮತ್ತೆ ಗ್ರಾಫಿಕಲ್ ಮೆಥಡ್ ಅಂತ. ಸೊ ಇಲ್ಲಿ ಗ್ರಾಫಿಕಲ್ ಮೆಥಡ್ ಬಿಟ್ಟು ಉಳಿದಂತ 3 ಮೆಥಡ್ಗಳಲ್ಲಿ ಯಾವ್ದಾದ್ರು ಮೆಥಡ್ ಅನ್ನು ಯೂಸ್ ಮಾಡಿ ಮಾಡಬಹುದು. ಬಟ್ ಇಲ್ಲಿ ಈಸಿ ಮೆಥಡ್ ಅಂತಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಫಾರ್ಮುಲಾ ಮೆಥಡ್. ನೋಡಿ ಆ ರೀತಿ ಹಾಕೊಂಡು ಇದಕ್ಕೆ ಒಂದು ರೂಟ್ಸ್ ಅನ್ನ ಕಂಡುಹಿಡಿಬೇಕಾಗುತ್ತೆ. Solve by using the formula 2x square minus 7x plus 3 is equal to 0. Preparatory February 2019 ಅಲ್ಲಿ ಕೇಳಿದರೆ ಫಾರ್ಮುಲಾವನ್ನ ಯೂಸ್ ಮಾಡಿ
ಎ ಇಸ್ ಕೊಟ್ಟು 2, ಬಿ ಇಸ್ ಕೊಟ್ಟು -7, ಸಿ ಇಸ್ ಕೊಟ್ಟು 3 ಅದನ್ನು ಹಾಕೊಂಡು ಇಲ್ಲಿ ನೀವು ಕಂಡುಹಿಡಬೇಕಾಗುತ್ತೆ. ಸೊ ನಂತರ ಶಾರ್ಟ್ ಆನ್ಸರ್ ಕ್ವಶನ್ಸ್ 3 ಮಾರ್ಕಿಗೆ ಬಂತು ಅಂದ್ರೆ, ಇಫ್ ದ ರೂಟ್ಸ್ ಆಫ್ ದಿ ಈಕ್ವೇಶನ್ a² + b² × x² + 2 × bc - ad × x + c² + d² = 0 are equal, show that ac + bd = 0. Model question paper 2019 set 2, ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ 2 ಕ್ವಶನ್ ಪೇಪರ್ಗಳಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಅನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ರೂಟ್ಸ್ ಆಫ್ ದಿ ಈಕ್ವೇಶನ್ ಆರ್ ಈಕ್ವಲ್. ಇಲ್ಲೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದರ ರೂಟ್ಸ್ ಈಕ್ವಲ್ ಅಂತಂದ್ರೆ ಕಂಡೀಷನ್ b² - 4ac = 0. ಸೊ ಇಲ್ಲಿ b ಅಂತ ಅಂದ್ರೆ 2 × bc - ad, ಎ ಅಂತಂದ್ರೆ a² + b², ಮತ್ತೆ ಸಿ ಅಂದ್ರೆ c² + d². ಅದನ್ನ ಅದರೊಳಗಡೆ b² - 4ac ನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಮತ್ತೆ ಅದನ್ನ a + b² ಐಡೆಂಟಿಟಿಗೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡಾಗ ನಿಮಗೆ ac + bd = 0 ಬರುತ್ತೆ ಅನ್ನುವಂಥದ್ದು. ಇನ್ನು ಇವೆಲ್ಲ ತುಂಬಾ ಎಲಬರೇಟ್ ಆಗಿರುವಂತಹ ಕ್ವಶನ್ಸ್ಗಳು ಕೂಡ ಇಲ್ಲಿದೆ, ಅವುಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಓದ್ತಾ ಹೋಗ್ತೀನಿ. ಸೊ ಇಫ್ ಟ್ವೈಸ್ ದ ಏರಿಯಾ ಆಫ್ ಎ ಸ್ಮಾಲರ್ ಸ್ಕ್ವೇರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಏರಿಯಾ ಆಫ್ ಎ ಲಾರ್ಜರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 14 cm². However, if twice the area of the larger square is added to 3 times the area of the smaller square, the result is 203 cm². Determine the sides of the two squares. Model question paper 2019 set 2 ನಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗಳನ್ನ ಇದನ್ನ ಸೊಲ್ಯೂಷನ್ ಕಂಡುಹಿಡಿಯೋದ್ರ ಮೂಲಕ ನಾವು ಮಾಡೋಣ. The sum of the areas of two squares is 640 m² if the difference between their perimeters is 64 meter, then find the sides of the squares. Model question paper 2020 set 1 ನಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. Find the two consecutive positive integers whose sum of their squares is 365. Model question paper 2020 set 2 ನಲ್ಲಿ ಕೇಳಿದ್ದಾರೆ. ಇಲ್ಲಿ 2 consecutive positive integers x + 1 ಈಗ ಆಲ್ರೆಡಿ ನಾವು ಹೇಳಿದ್ವಿ ಮೇಲಿನ ಒಂದು ಪ್ರಾಬ್ಲಮ್ ಅಲ್ಲಿ. ಅದರ ಒಂದು ಸ್ಕ್ವಯರ್ಸ್ ಅಂತ ಅಂದ್ರೆ x² + x + 1 ಹೋಲ್ ಸ್ಕ್ವೇರ್ = 365 ಬರುತ್ತೆ. ಸೊ ಅದನ್ನ ನಾವು ಸಿಂಪ್ಲಿಫೈ ಮಾಡಿಕೊಂಡು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಕನ್ವರ್ಟ್ ಮಾಡಿಕೊಂಡು ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಫಾರ್ಮುಲಾ ಮೆಥಡ್ ಆರ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಸೊ ಅದರ ಒಂದು ಎಕ್ಸ್ ನ ವ್ಯಾಲ್ಯೂನ ನಮಗೆ ಸಿಗುತ್ತೆ. ಆವಾಗ ಒಂದು ಪಾಸಿಟಿವ್ ಇಂಟೀಜರ್ಸ್ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ನಮಗೆ ಸಿಗುತ್ತೆ ಎನ್ನುವಂಥದ್ದು. If the roots of the quadratic equation a - b x² + b - c × x + c - a = 0 are equal, then prove that 2a = b + c. ಪ್ರಿಪರೇಟರಿ ಫೆಬ್ರವರಿ 2019 ನಲ್ಲಿ ಇದನ್ನು ಕೇಳಿದರೆ. ಈಗ ಆಲ್ರೆಡಿ ಒಂದು ಪ್ರಾಬ್ಲಮ್ ಅನ್ನ ಮಾಡಿದ್ವಿ. ಸೊ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ ಈಕ್ವಲ್ ಅಂತ ಅಂದ್ರೆ ಕಂಡೀಷನ್ b² - 4ac = 0. ಸೊ ಇಲ್ಲಿ a ಅಂತ ಅಂದ್ರೆ a - b, b ಅಂತಂದ್ರೆ b - c, c ಅಂತಂದ್ರೆ c - c. ಅದರ ಫಾರ್ಮುಲಾದಲ್ಲಿ ಹಾಕಿ ಸೊ ನೀವು ಅದನ್ನ ಸಿಂಪ್ಲಿಫೈ ಮಾಡೋದ್ರ ಮೂಲಕ ಈ ಪ್ರೂವ್ ದಟ್ 2a = b + c ನಮಗೆ ದೊರೆಯುತ್ತೆ ಅನ್ನುವಂಥದ್ದು. ಸಾಲ್ವ್ ಫಾರ್ x 1/a + b + x = 1/a + 1/b + 1/x. a is not = 0, b is not = 0, x is not = 0, x is not -a + b. ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇದು ಕೂಡ ಸ್ವಲ್ಪ ನೋಡಿ 1 + x ಅನ್ನು ಈ ಕಡೆ ಹಾಕೊಂಡು ಇದು LCM ತಗೊಂಡು ಸೊ ಇದು ಸಿಂಪ್ಲಿಫೈ ಮಾಡ್ಕೊಂಡಾಗ ನಮಗೆ ಅಲ್ಲಿ ವ್ಯಾಲ್ಯೂಸ್ಗಳು ಬರುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್, ಎ ಮ್ಯಾನ್ ಡ್ರೈವ್ಸ್ ಹಿಸ್ ಕಾರ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಫ್ರಮ್ ಪ್ಲೇಸ್ A to the place B, which is 150 km away. Again, he returns to the place A by increasing the speed of the car 10 km/h and thereby reaches 30 minutes earlier than the time taken in his forward journey. Find the total time taken by him in forward and return journey. Model question paper 2020 set 2. ಇದು ಕೂಡ ಎಲಾಬರೇಟ್ ಸ್ಟೆಪ್ಸ್ ಇದೆ. ಸೊ ಇದನ್ನ ಸೊಲ್ಯೂಷನ್ ಕಂಡುಹಿಡಿಯೋದ್ರ ಮೂಲಕ ತಿಳ್ಕೋಬೇಕಾಗ್ತದೆ. ಅದೇ ರೀತಿ 8th ಕ್ವಶನ್ ಕೂಡ ಅದೇ ರೀತಿ ಇದೆ. A, B and P are the 3 non-collinear points on a plane. The distance between the points A and P is 2 meter more than the distance between the points B and P. If the distance between points A and B is 10 meter and AB is the longest side of the triangle ABC ಅಲ್ಲ, ಇದು ABP. ABC ಬದಲು ABB ಪ್ರಿಂಟಿಂಗ್ ಮಿಸ್ಟೇಕ್ ಅದು C ಆಗಿದೆ. ABP is ABP a right angle triangle or not? Justify your answer using the discriminant of quadratic equation and also find the measure of AP and BP. Model question paper 2020 set 2 ನಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇದು ಕೂಡ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡಬೇಕಾಗುತ್ತೆ. ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 4 ಮಾರ್ಕಿಗೆ ಬಂತು ಅಂದ್ರೆ, ದ ಏಜಸ್ ಆಫ್ 2 ಸ್ಟೂಡೆಂಟ್ಸ್ A and B are 19 years and 15 years respectively. Find how many years it will take so that the product of their ages
ಬಿಕಮ್ಸ್ ಈಕ್ವಲ್ ಟು 480 ಅಂತೇಳಿ ಜೂನ್ 2019 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಹೌ ಮೆನಿ ಇಯರ್ಸ್ ಅಂತಂದ್ರೆ ಲೆಟ್ ನಂಬರ್ ಆಫ್ ಇಯರ್ಸ್ ಬಿ ಎಕ್ಸ್ ಅಂತ ತಗೊಳ್ತೀರಿ. ಸೊ ಅಲ್ಲಿಗೆ 19 ಪ್ಲಸ್ ಎಕ್ಸ್ ಅಂಡ್ 15 ಪ್ಲಸ್ ಎಕ್ಸ್ ಅಂತ ಮಾಡ್ಕೊಂಡು ಈಕ್ವಲ್ ಟು ದೇರ್ ಪ್ರಾಡಕ್ಟ್ ಈಕ್ವಲ್ ಟು 480 ಅಂತಂದ್ರೆ 19 ಪ್ಲಸ್ ಎಕ್ಸ್ ಇಂಟು 15 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 480 ಮಾಡ್ಕೊಂಡ್ರೆ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ಸೊ ಅವಾಗ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ, ಅವಾಗ ಅವರ ಏಜ್ಗಳು ನಮಗೆ ಗೊತ್ತಾಗುತ್ತೆ ಎನ್ನುವಂಥದ್ದು. ಇದು ಜೂನ್ 2019 ಅಲ್ಲಿ ಕೇಳಿದ್ದಾರೆ. ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಬಿ ಮೈನಸ್ ಸಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಸಿ ಇಂಟು ಎಕ್ಸ್ ಪ್ಲಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಹ್ಯಾಸ್ ಈಕ್ವಲ್ ರೂಟ್ಸ್ ದೆನ್ ಶೋ ದಟ್ 2b ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ. ಜೂನ್ 2019 ಅಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ ಈಕ್ವಲ್ ರೂಟ್ಸ್ ಅವಾಗ ಏನಾಗುತ್ತೆ ಕಂಡೀಷನ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಇಲ್ಲಿ ಎ ಅಂದ್ರೆ ಬಿ ಮೈನಸ್ ಸಿ, ಬಿ ಅಂದ್ರೆ ಸಿ ಮೈನಸ್ ಎ ಅಂಡ್ ಸಿ ಅಂದ್ರೆ ಎ ಮೈನಸ್ ಬಿ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಸಿಂಪ್ಲಿಫೈ ಮಾಡ್ಕೊಂಡಾಗ ನಮಗೆ 2b ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 5 ಮಾರ್ಕ್ ಯಾವುದು ಕೂಡ ಇಲ್ಲಿ ಇಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ನನ್ನ ಯೂಟ್ಯೂಬ್ ಚಾನಲ್ ಮಾಲತೇಶ ನೀಲಪ್ಪ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ಬ್ಲಾಗರಲ್ಲಿ ಇದರ PDF ಫೈಲನ್ನು ನೀವೇನು ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಇತರೆ ಅನೇಕ ಯೂಸ್ಫುಲ್ ಒಂದು PDF ಫೈಲ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಈ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ 4 ಮಾರ್ಕ್ ಕೂಡ ಇರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೂನ್ 2019 ಅಲ್ಲಿ 2 ಕ್ವಶನ್ಸ್ಗಳಿದೆ. ಇದು ಪ್ರಾಬಬ್ಲಿ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ಗಳು ಇರುತ್ತೆ ಅಂತ ಅನಿಸ್ತಕ್ಕಂಥದ್ದು. ಮತ್ತೆ ಈ 3 ಮಾರ್ಕ್ ಕ್ವಶನ್ಸ್ಗಳಂತೂ ಕೂಡ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಈ ಒಂದು ಟಾಪಿಕ್ ಅಲ್ಲಿ. ಮತ್ತು 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ಫಾರ್ಮುಲಾ ಮೆಥಡ್ ಅನ್ನು ಯೂಸ್ ಮಾಡಿ ಸಾಲ್ವ್ ದ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್ ಅದಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ನಂತರ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಅಂಡ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಕೂಡ ಇರುತ್ತೆ. ಹಾಗಾಗಿ ಇದು ಪಾಸಿಂಗ್ ಪ್ಯಾಕೇಜ್ಗೆ ಮತ್ತು ಟಾರ್ಗೆಟ್ 28 ಟಾರ್ಗೆಟ್ 40ಗೂ ಕೂಡ ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಕ್ವಶನ್ ಅಂತೂ ಡೆಫಿನೆಟ್ ಆಗಿರುತ್ತೆ ಬೈ ಯೂಸಿಂಗ್ ಫಾರ್ಮುಲಾ. ಏನು ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಯೂಸಿಂಗ್ ದ ಫಾರ್ಮುಲಾ, ಅದು ಆ ಫಾರ್ಮುಲಾವನ್ನ ತಿಳ್ಕೋಬೇಕು. ಅದರಲ್ಲಿ ಒಂದು ಕ್ವಶನ್ ಅಂತೂ 2 ಮಾರ್ಕಿಗೆ ಬಂದೇ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಅನ್ನುವಂಥದ್ದು. ಸೊ ಓಕೆ ಫ್ರೆಂಡ್ಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಇಟ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.